ನಮಸ್ಕಾರಗಳು. ನಾನು ಇವತ್ತು ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಸ್ಟೋರಿ ಹೇಳುತ್ತೀನಿ. ಅದಕ್ಕೆ ಮೊದಲು ನನ್ನ ಪರಿಚಯ ನಿಮ್ಗೆ. ನಾನೊಬ್ಬ ಉತ್ತರತರಕ್ತವಾದೋಟ. ನಾನು ಹೆಚ್ಚಾಗಿ ವಿದೇಶದಲ್ಲೇ ಕೆಲಸ. ನನ್ನ ಕೆಲಸ ಹೇಗೆ ಅಂದರೆ 6 ತಿಂಗಳು ಕೆಲಸ, ಇನ್ನು 6 ತಿಂಗಳು ರಜೆ. ನನಗೆ ಈಗ 29 ವರ್ಷ, 5 ಅಡಿ 10 ಇಂಚು ಎತ್ತರ, 65 ಬೋ ಮತ್ತು ಆರೋಗ್ಯವಾಗಿದ್ದೀನಿ. ನನ್ನ ಕಾಲೇಜ್ ದಿನಗಳಿಂದ ಸುಭಾಷ್ ನನ್ನ ಬೆಸ್ಟ್ ಫ್ರೆಂಡ್. ಕಾಲೇಜ್ ಮುಗಿದ ಮೇಲೂ ನಾವು ಬ್ಯಾಚುಲರ್ ಆಗಿದ್ದಾಗ ಒಂದೇ ರೂಮಿನಲ್ಲಿ ಇರುತ್ತಿದ್ದೆವು. ಅವನು ಒಂದು ಕಂಪನಿನಲ್ಲಿ ಮಾರ್ಕೆಟಿಂಗ್ ಕೆಲಸ ಮಾಡುತ್ತಿದ್ದ. ನಾನು ಕೂಡ ಅದೇ ಕಂಪನಿನಲ್ಲಿ ಕೆಲಸ ಮಾಡುತ್ತಿದ್ದೆ. ಆದರೆ 2 ವರ್ಷದ ಮೇಲೆ ಆ ಕೆಲಸ ಬಿಟ್ಟೆ. ನಾವು ಒಂದೇ ರೂಮಿನಲ್ಲಿ ಇದ್ದಾಗ ಆಗ ಕೆಟ್ಟ ವಿಡಿಯೋಗಳು ನೋಡಿಕೊಂಡು ಕೈಕೆಲಸ ಮಾಡಿಕೊಳ್ಳುತ್ತಿದ್ದೆವು. ಅವನದ್ದು ಸಣ್ಣ ಬಾಳೆಹಣ್ಣು, ಬರೀ 5 ಇಂಚು ಅಷ್ಟೇ ಇತ್ತು. ಅದು ಅಲ್ಲದೆ ಅವನು ಬೇಗನೆ ಔಟ್ ಮಾಡಿಕೊಳ್ಳುತ್ತಿದ್ದ. ಮತ್ತೆ ಅವನಿಗೆ ಮೂಡ್ ಬರೋಕೆ ಐನಿಲ್ಲ ಅಂದರೂ 4 ಗಂಟೆ ಟೈಮ್ ಬೇಕಿತ್ತು. ಆಗ ನನಗೆ ಅನಿಸುತ್ತಾ ಇತ್ತು, ಇವನು ಹೆಂಡತಿಗೆ ಅದೇನು ಸುಖ ಕೊಡುತ್ತಾನೋ ಅಂತ. ನಾನು ಬೇರೆ ಕಂಪನಿಗೆ ಕೆಲಸಕ್ಕೆ ಸೇರಿದ ಮೇಲೆ ದೂರ ಆದೆವು. ನಲ್ಲಿ ಆಗಾಗ ಚಾಟ್ ಮಾಡಿಕೊಳ್ಳುತ್ತಿದ್ದೆವು. ಕಳೆದ ವರ್ಷ ಅವನು ಒಂದು ಸುಂದರವಾದ ಹುಡುಗಿಯ ಜೊತೆ ಮದುವೆ ಮಾಡಿಕೊಂಡ. ಅವಳು ನೋಡೋಕೆ ಹೀರೋಯಿನ್ ಅಮಲಾಳ ತರ ಇದ್ದಾಳೆ. ಅವನ ಮದುವೆ ಟೈಮ್ನಲ್ಲಿ ನಾನು ದುಬೈನಲ್ಲಿ ಇದ್ದಿದ್ದರಿಂದ ಆ ಮದುವೆಗೆ ಹೋಗೋಕೆ ಆಗಿರಲಿಲ್ಲ. ನಾನು ಮತ್ತೆ ಇಂಡಿಯಾಗೆ ಬಂದ ಮೇಲೆ ಅವರ ಮನೆಗೆ ಒಂದು ಸಲ ಹೋಗಿ ಬರೋಣ ಅಂತ ಅಂದುಕೊಂಡೆ. ಅವನ್ ಹೆಂಡತಿಗೆ ನಾನು ಟ್ರೈ ಮಾಡಿದರೆ ಖಂಡಿತ ಅವಳು ನನಗೆ ಬೀಳುತ್ತಾಳೆ ಅಂತ ಚೆನ್ನಾಗಿ ಗೊತ್ತಿತ್ತು. ಅವನು ದಿನ ಬೆಳಗ್ಗೆ 8 ಗಂಟೆಗೆ ಆಫೀಸಿಗೆ ಹೋಗುತ್ತಾನೆ. ನಾನು ಅವನಿಗೆ ಏನು ಹೇಳದೆ ಅವರ ಮನೆಗೆ ಬೆಳಗ್ಗೆ 7:45ಕ್ಕೆ ಹೋದೆ. ನನ್ನ ನೋಡಿ ಸುಭಾಷ್ ತುಂಬಾ ಖುಷಿಯಾದ. ನಾನು ಅವನಿಗೆ ಇಲ್ಲೇ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ ಅಂತ ಹೇಳಿದೆ. ಆದರೆ ಅವನು ಸುಮ್ಮನೆ ಇರಲಾರದೆ ತುಂಬಾ ತಿಂಗಳುಗಳ ನಂತರ ಸಿಕ್ಕಿದ್ದೀಯಾ, ಇಲ್ಲೇ ಇರು ಅಂತ ಸಿಕ್ಕಾಪಟ್ಟೆ ಪ್ರೆಷರ್ ಮಾಡಿದ. ಅವನ ಹೆಂಡತಿಗೂ ನನ್ನ ಪರಿಚಯ ಮಾಡಿಕೊಟ್ಟ. ಅವನು ನನ್ನ ಮನೆಯಲ್ಲೇ ಇರು, ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟು ಹೋದ. ಅವನು ಹೋದ ಮೇಲೆ ನಾನು ಅವನ ಹೆಂಡತಿಯನ್ನ ತುಂಬಾ ಚೆನ್ನಾಗಿ ಹೊಗಳೋಕೆ ಶುರು ಮಾಡಿಕೊಂಡೆ. ಅವಳ ನೇಲ್ ಪಾಲಿಶ್ ತುಂಬಾ ಚೆನ್ನಾಗಿದೆ ಅಂತ, ಅವಳ ಕೊಲೆ ತುಂಬಾ ಚೆನ್ನಾಗಿದೆ ಅಂತ, ಸುಭಾಷ್ ತುಂಬಾ ಲಕ್ಕಿ ಅಂತೆಲ್ಲ ಹೊಗಳೋಕೆ ಶುರು ಮಾಡಿದೆ. ನಾನು ಅವಳಿಗೆ ಅವರ ಮದುವೆ ಆಲ್ಬಮ್ ತೋರಿಸೋಕೆ ಕೇಳಿದೆ. ಆಗ ಅವಳು ಆಲ್ಬಮ್ ತಂದುಕೊಟ್ಟು ನನ್ನ ಪಕ್ಕದಲ್ಲೇ ಕೂತುಕೊಂಡಳು. ನಾನು ಆ ಆಲ್ಬಮ್ನ ನಮ್ಮ ಕಾಲುಗಳ ಮಧ್ಯೆ ಇಟ್ಟುಕೊಂಡು ನೋಡೋಕೆ ಶುರು ಮಾಡಿದೆ. ನಾನು ಆ ಆಲ್ಬಮ್ ಪೇಜ್ನ ತಿರುವಿ ಹಾಕೋವಾಗ ಬೇಕು ಅಂತಲೇ ಅವಳ ತೊಡೆಗೆ ನನ್ನ ಕೈ ತಾಕಿಸುತ್ತಿದ್ದೆ. ಅವಳು ನನ್ನ ಕಡೆ ಕೋಪದಿಂದ ನೋಡಿ ಅಲ್ಲಿಂದ ಹೊರಟು ಹೋದಳು. ನಾನು ಕೆಲಸ ಕೆಡಿಸಿಕೊಂಡು ಬಿಟ್ಟೆ ಅಂತ ಅಂದುಕೊಂಡೆ. ಸ್ವಲ್ಪ ಹೊತ್ತಿಗೆ ಅವಳು ತಿಂಡಿ ತಂದಳು. ನಾನು ಬಾತ್ರೂಮಿಗೆ ಹೋಗಿ ಬಂದು ಆಮೇಲೆ ತಿಂತೀನಿ ಅಂತ ಹೇಳಿದೆ. ಅವಳು ಸರಿ ಅಂತ ಸುಮ್ಮನೆ ಆದಳು. ನಾನು ನನ್ನ ಬಟ್ಟೆ ಬಿಚ್ಚಿ ಬರೀ ಟವೆಲ್ ಸುತ್ತಿಕೊಂಡು ಕಿಚನ್ಗೆ ಹೋಗಿ ಕೊಬ್ಬರಿ ಎಣ್ಣೆ ಕೇಳಿದೆ. ಅವಳು ಟವೆಲ್ನಲ್ಲಿ ಟೆಂಟ್ ಮಾಡಿದ ನನ್ನ ಬಾಳೆಹಣ್ಣು ನೋಡಿದಳು. ಹಾಗೆ ಸ್ವಲ್ಪ ನಾಟಿಯಾಗಿ ನಗುತ್ತಾ ಎಣ್ಣೆ ಕೊಟ್ಟಳು. ನಾನು ಅವಳಿಗೆ ಕಣ್ಣು ಹೊಡೆದೆ. ಅವಳು ಮುಖವನ್ನ ತಿರುಗಿಸಿಕೊಂಡಳು. ನಾನು ಸ್ನಾನ ಮಾಡಿ ಒಳಗೆ ಚಡ್ಡಿ ಹಾಕಿಕೊಳ್ಳದೆ ಬರೀ ಲುಂಗಿ ಸುತ್ತಿಕೊಂಡು ಆಚೆ ಬಂದೆ. ಯಾವಾಗ ನನಗೆ ಚಾನ್ಸ್ ಸಿಗುತ್ತೋ ಅಂತ ನೋಡುತ್ತಿದ್ದೆ. ಅಷ್ಟರಲ್ಲಿ ಅವಳು ಬಂದು, ನಾನು ಸ್ನಾನಕ್ಕೆ ಹೋಗುತ್ತಿದ್ದೀನಿ, ಸ್ವಲ್ಪ ಮನೆ ನೋಡಿಕೊಳ್ಳಿ ಅಂದಳು. ನಾನು ಸರಿ ಅಂತ ಹೇಳಿದೆ. ಅವಳು ಸ್ನಾನ ಮಾಡೋವಾಗ ನೋಡೋಕೆ ಟ್ರೈ ಮಾಡಿದೆ. ಆದರೆ ಆ ಬಾತ್ರೂಮಿನ ಬಾಗಿಲಲ್ಲಿ ಯಾವ ತೂತು ಇರಲಿಲ್ಲ. ಸ್ವಲ್ಪ ಹೊತ್ತಿಗೆ ಅವಳು ಒಂದು ಟವೆಲ್ ನಲ್ಲಿ ಸುತ್ತಿಕೊಂಡು ಆಚೆ ಬಂದಳು. ಅವಳು ಹೋಗಿ ಡ್ರೆಸ್ ತೆಗೆದುಕೊಳ್ಳುತ್ತಿದ್ದಳು. ನಾನು ಅವಳ ಹತ್ತಿರ ಹೋಗಿ ತಬ್ಬಿಕೊಂಡೆ. ಅವಳ ಕಲ್ಲಂಗಡಿ ಹಣ್ಣುಗಳು ಮೇಲೆ ನಾನು ಕೈ ಹಾಕಿದೆ. ನನ್ ಬಾಳೆಹಣ್ಣು ಅವಳ ಬೆಟ್ಟಗಳ ಮಧ್ಯೆ ಟಚ್ ಆಗ್ತಾ ಇತ್ತು.
ಅವಳು ನಾನು ಜೋರಾಗಿ ಕಿರುಚಿಕೊಳ್ತೀನಿ ಅಂದಳು. ಅವಳು ನನ್ನನ್ನು ತಳ್ಳಬೇಕು ಅಂತ ಟ್ರೈ ಮಾಡಿದಳು. ಆದರೆ ಅವಳಿಗೂ ಕೂಡ ಸ್ವಲ್ಪ ಸುಖ ಬಂದ ಹಾಗೆ ಇತ್ತು. ಅಷ್ಟರಲ್ಲಿ ನಾನು ಒಂದು ಕೈಯನ್ನ ಅವಳ ರಂಧ್ರದ ಮೇಲೆ ಇಟ್ಟು ಉಜ್ಜೋಕೆ ಶುರು ಮಾಡಿದೆ. ಆಗ ಅವಳ ಟವೆಲ್ ಜಾರಿ ಕೆಳಗೆ ಬಿಟ್ಟು ಮುಂದೆ ಪೂರ್ತಿ ಏನೂ ಇಲ್ಲದ ಹಾಗೆ ಇದ್ದಾಳೆ. ಅವಳು ಕಣ್ಣು ಮುಚ್ಚಿಕೊಂಡು ಹಾಗೆ ನಿಂತಿದ್ದಳು. ನಾನು ಅವಳಿಗೆ ಪ್ರೀತಿಯ ಚುಂಬನ ಮಾಡೋಕೆ ಶುರು ಮಾಡಿದೆ. ಇನ್ನೇನು ಇವಳನ್ನ ಡೈರೆಕ್ಟ್ ಆಗಿ ಮಾಡೆ ಬಿಡೋದೆ ಅಂತ ಅನಿಸಿತು. ನಾನು ಈಗ ಏನೇ ಮಾಡಿದರೂ ಅವಳು ಇಲ್ಲ ಅನ್ನೋಲ್ಲ ಅಂತ ಗೊತ್ತಾಯಿತು. ನಾನು ನನ್ನ ಲುಂಗಿಯನ್ನ ಬಿಚ್ಚಾಕಿದೆ. ಈಗ ನನ್ನ ಬಾಳೆಹಣ್ಣು ಅವಳ ತೊಡೆಗಳ ಮಧ್ಯೆ ಟಚ್ ಆಗ್ತಾ ಇದೆ. ಸರಿಯಾದ ಟೈಮ್ ನೋಡಿ ಅವಳ ರಂಧ್ರನಲ್ಲಿ ಬಾಳೆಹಣ್ಣು ಇಟ್ಟು ಬಿಡೇನ ಅಂತ ನೋಡ್ತಾ ಇದ್ದೆ. ಆಗ ಅವಳು ನನ್ನ ಬಾಳೆಹಣ್ಣು ನೋಡಿ ಸ್ವಲ್ಪ ಭಯಪಟ್ಟುಕೊಂಡಳು. ಅವಳ ಗಂಡನ ಬಾಳೆಹಣ್ಣು ನೋಡಿ ಎಲ್ಲಾ ಗಂಡಸರ ಬಾಳೆಹಣ್ಣು ಹೀಗೆ ಇರಬಹುದು ಅಂತ ಅಂದುಕೊಂಡಿದ್ದಳೇನೋ. ಇಲ್ಲಿವರೆಗೂ ಇಂಥ ದೊಡ್ಡ ಬಾಳೆಹಣ್ಣು ರುಚಿ ನೋಡಿರಲಿಲ್ಲ.